ದೇಶ ಸ್ವಾತಂತ್ರ್ಯ ಪಡೆದ 75 ವರ್ಷ ಸಲ್ಲುತ್ತಿರುವ ಈ ಸಂದರ್ಭದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂದು ಆಚರಿಸುವುದಕ್ಕೆ ಕೇಂದ್ರ ಸರ್ಕಾರ ಕರೆ ನೀಡಿದ್ದು, ದೆಹಲಿಯ ಕೊಠಾರಿ ಕ್ರೀಡಾಂಗಣದಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಅರೆ ಸೇನಾ ಪಡೆಗಳು ದೇಶಾದ್ಯಂತ ಸರಣಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದು, ಇದರ ಭಾಗವಾಗಿ ಕಾರವಾರದ ಹೊರವಲಯದಲ್ಲಿರುವ ನೌಕಾ ನಿಲಯ ನಿರ್ಬಂಧಿತ ಪ್ರದೇಶ ಅಂಜುದೀವ್ನಲ್ಲಿ ಕರ್ನಾಟಕ ನೌಕಾ ವಲಯದ ಫ್ಲಾಗ್ ಆಫೀಸರ್ ಮಹೇಶ್ ಸಿಂಗ್ ಅವರು ಧ್ವಜಾರೋಹಣ ನಡೆಸಿದರು. ಇದೇ ವೇಳೆ ನೌಕಾಪಡೆಯ ಬ್ಯಾಂಡ್ನಿಂದ ರಾಷ್ಟ್ರಗೀತೆ ನುಡಿಸಲಾಗಿದ್ದು, ಧ್ವಜವಂದನೆ ಸಲ್ಲಿಸಿದ ಬಳಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಕರ್ನಾಟಕ ನೌಕಾ ವಲಯದ ಫ್ಲಾಗ್ ಆಫೀಸರ್ ಮಹೇಶ್ ಸಿಂಗ್, ಅಂಜುದೀವ್ ದ್ವೀಪವು ಭಾರತೀಯ ನೌಕಾಪಡೆಗೆ ರಕ್ಷಣೆಯ ದೃಷ್ಟಿಯಲ್ಲಿ ಪ್ರಮುಖವಾಗಿದೆ. ಇಂತಹ ಪ್ರಮುಖ ದ್ವೀಪಗಳಲ್ಲಿ ಕೇಂದ್ರದ ಸೂಚನೆಯಂತೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಎಂದರು. Celebrates the 75th Independence Day. The country is celebrating the Azadi Ka Amrut Mahotsav, and from today onwards we kickstart various events celebrating 75 years of independence. So today, as part of a lot of other activities, we'll be hoisting the national flag on 75 islands, and Anjadeep is one such island where the nation will be hoisting the tricolor, and this will be relayed live to the media personnel and the people who have gathered in Delhi. And you are well aware of the significance of Anjadeep Island. It is a very important island because this was the last piece of Indian territory which was taken away from foreign rule and made part of India. So welcome to this celebration and wish you all the best and a very happy 75th Independence Day on 15th of August. ಅಂದಹಾಗೆ 1947ರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರವೂ ಸುಮಾರು 1.5 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾದ ಅಂಜುದೀವ್ ದ್ವೀಪವು 1961ರವರೆಗೆ ಪೋರ್ಚುಗೀಸರ ವಶದಲ್ಲಿತ್ತು. ಪೋರ್ಚುಗೀಸರು ಈ ದ್ವೀಪವನ್ನು 1498ರಲ್ಲೇ ತಮ್ಮ ವಶದಲ್ಲಿಟ್ಟುಕೊಂಡಿದ್ರು. ಕೋಟೆ ಮತ್ತು ಚರ್ಚ್ ಅನ್ನ ಅಂಜುದೀವ್ ದ್ವೀಪದಲ್ಲಿ ನಿರ್ಮಿಸಿದ ಪೋರ್ಚುಗೀಸರು ಗೋವಾವನ್ನ ವಶಪಡಿಸಿಕೊಳ್ಳುವುದನ್ನ ಈ ದ್ವೀಪದಿಂದಲೇ ಆರಂಭಿಸಿದ್ರು. ಸ್ವಾತಂತ್ರ್ಯ ನಂತರವೂ ಈ ದ್ವೀಪ ಪೋರ್ಚುಗೀಸರ ಕೈಯಲ್ಲಿತ್ತು. ಅಂಜುದೀವ್ ದ್ವೀಪವನ್ನ ವಶಪಡಿಸಿಕೊಳ್ಳುವುದಕ್ಕೆ ಭಾರತೀಯ ನೌಕಾಪಡೆಯು ಆಗಿನ ಲೆಫ್ಟಿನೆಂಟ್ ಕಮಾಂಡರ್ ಅರುಣ್ ಅಡಿಟೋ ನೇತೃತ್ವದಲ್ಲಿ ಆಪರೇಷನ್ ವಿಜಯ್ ಅನ್ನ 18ನೇ ಡಿಸೆಂಬರ್ 1961ರಂದು ಕೈಗೊಂಡಿತು. ಈ ಸಂದರ್ಭದಲ್ಲಿ ಐಎನ್ಎಸ್ ಮೈಸೂರು ಹಾಗೂ ಐಎನ್ಎಸ್ ತ್ರಿಶೂಲ್ ಯುದ್ಧ ನೌಕೆಗಳು ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಈ ವೇಳೆ ಅಂತಿಮವಾಗಿ 7 ನಾವಿಕರು ಪ್ರಾಣ ತ್ಯಾಗವನ್ನ ಮಾಡಿದ್ರೆ 2 ಅಧಿಕಾರಿಗಳು ಮತ್ತು 17 ನಾವಿಕರು ಗಾಯಗೊಂಡಿದ್ರು. ಈ ನೌಕಾಪಡೆ ಅಂಜುದೀವ್ ದ್ವೀಪವನ್ನು ಕೊನೆಗೂ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇದು ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನ ಕೊನೆಗೊಳಿಸಿ ಭಾರತ ವಿದೇಶಿಗರಿಂದ ವಶಪಡಿಸಿಕೊಂಡ ಕೊನೆಯ ದ್ವೀಪವಾಗಿ ಅಂಜುದೀವ್ ಉಳಿಯಿತು. ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಕರ್ನಾಟಕ ಏರಿಯಾದವರು ಈ 75th ಇಂಡಿಪೆಂಡೆಂಟ್ ಡೇ ಸೆಲೆಬ್ರೇಷನ್ ಸಲುವಾಗಿ ಏನೋ ಪ್ರೋಗ್ರಾಮ್ ಅವರು ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ 75 ಐಲ್ಯಾಂಡ್ ಅವರು ಮಾರ್ಕ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಒಂದೇ ಒಂದು ಐಲ್ಯಾಂಡ್ ಅಂಜುದೀಪ್ ಐಲ್ಯಾಂಡ್. ಇದು ಒಂದು ಐಲ್ಯಾಂಡ್ ಒಂದು ಸಲ 1961ದಲ್ಲಿ ನಮ್ಮದು ಗೋವಾ ವಾರ್ನಲ್ಲಿ ಇದು ಈ ಚರ್ಚ್ ಏನು ಫೇಮಸ್ ಆಗಿತ್ತು, ಅದರಿಂದ ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ಇವತ್ತು ನಮ್ಮ ರಕ್ಷಾ ಮಂತ್ರಿ ನ್ಯೂ ದಿಲ್ಲಿಯಿಂದ ರಿಲೀವ್ ಮಾಡಿದ್ದಾರೆ. ಅದರ್ ಟೈಮಿಂಗ್ ಪ್ರಮಾಣ ನಾವು ಇಲ್ಲಿ ನಮ್ಮದು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದೇವೆ ನಮ್ಮ ಈ ಐಲ್ಯಾಂಡಲ್ಲಿ, ಅಂಜುದೀಪ್ ಐಲ್ಯಾಂಡಲ್ಲಿ. ಇದರ ನಂತರ ಭಾಳಷ್ಟು ಪ್ರೋಗ್ರಾಮ್ ನಮ್ಮ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೇವೆ. ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ. 15th ಆಗಸ್ಟ್ದಲ್ಲಿ ನಮ್ಮ 75th ಇಂಡಿಪೆಂಡೆಂಟ್ ಡೇ ಸೆಲೆಬ್ರೇಷನ್ ಅದನ್ನು ಅವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭ ಈಗಾಗಲೇ ಮನೆ ಮಾಡಿದ್ದು, ದೇಶಾದ್ಯಂತ ನೌಕಾನೆಲೆ ಹಾಗೂ ಕೋಸ್ಟ್ ಗಾರ್ಡ್ ವಿಭಾಗದಲ್ಲಿ ದೇಶದ ಬಾವುಟ ಹಾರಲು ಪ್ರಾರಂಭಗೊಂಡಿದೆ. ಅಲ್ಲದೆ ದೇಶದ ಸುರಕ್ಷಾ ಪಡೆಗಳು ದ್ವೀಪಗಳ ಮೇಲಿನ ತಮ್ಮ ನಿಯಂತ್ರಣವನ್ನ ತೋರ್ಪಡಿಸಲು ಈ ಆಚರಣೆಯು ಮಾರ್ಗವಾಗಿದೆ. ಗಿರೀಶ್ ನಾಯ್ಕ ಜೊತೆ ಭರತ್ ರಾಜ್ ಕನ್ನಡಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.